ಮೈಸೂರು ಜಿಲ್ಲೆ ಕರ್ನಾಟಕದ ಸಾಂಸ್ಕೃತಿಕ ನಗರಿ ಮೈಸೂರು. ಕರ್ನಾಟಕದ ದಕ್ಷಿಣ ಜಿಲ್ಲೆಗಳಲ್ಲಿ ಮೈಸೂರು ಕೂಡ ಒಂದು. 1973ಕ್ಕೂ ಹಿಂದೆ ಕರ್ನಾಟಕ ರಾಜ್ಯವನ್ನು ಮೈಸೂರು ರಾಜ್ಯ ಎಂದೇ ಗುರುತಿಸಲಾಗುತ್ತಿತ್ತು. ಮೈಸೂರು ಜಿಲ್ಲೆಯು ಶ್ರೀಮಂತ ಇತಿಹಾಸ ಹೊಂದಿರುವ ಜೊತೆಗೆ ಪುರಾತತ್ವ, ವಾಸ್ತುಶಿಲ್ಪ ಮತ್ತು ಪರಂಪರೆಯ ಮೌಲ್ಯವನ್ನು ಚಿತ್ರಿಸುವ ಹಲವಾರು ಐತಿಹಾಸಿಕ ಸ್ಥಳಗಳು, ಸ್ಮಾರಕಗಳು, ಕೋಟೆಗಳು, ದೇವಾಲಯಗಳು, ಮಸೀದಿಗಳು ಮತ್ತು ಚರ್ಚುಗಳನ್ನು ಒಳಗೊಂಡಿದೆ. ಮೈಸೂರು ಜಿಲ್ಲೆಯು ಹಿತಕರವಾದ ಹವಾಮಾನದ ಜೊತೆಗೆ ನದಿಗಳು, ಬೆಟ್ಟಗುಡ್ಡಗಳು, ಕೆರೆ, ಸರೋವರಗಳನ್ನು ಹೊಂದಿದೆ. ಮೈಸೂರು ನಗರ ಜಿಲ್ಲೆಯ ಜಿಲ್ಲಾ ಕೇಂದ್ರ. ಮೈಸೂರು ರಾಜಧಾನಿ ಬೆಂಗಳೂರಿನಿಂದ ನೈಋತ್ಯ ದಿಕ್ಕಿನಲ್ಲಿ ಸುಮಾರು 139 ಕಿಲೋಮೀಟರ್ ದೂರದಲ್ಲಿದೆ. ಉತ್ತಮ ರಸ್ತೆ ಮತ್ತು ರೈಲು ಸಂಪರ್ಕದ ಜೊತೆಗೆ ವಿಮಾನಯಾನ ಸೌಲಭ್ಯವನ್ನೂ ಹೊಂದಿದೆ. ಮೈಸೂರು ಪ್ರಾಂತ್ಯದ ಇತಿಹಾಸ ಮಹಾಭಾರತದ ದಿನಗಳಷ್ಟು ಪುರಾತನವಾದದ್ದು. ಮಹಿಷಾಸುರನು ಅಟ್ಟಹಾಸದಿಂದ ಮೆರೆಯುತ್ತಿದ್ದ ಈ ಪ್ರದೇಶದಲ್ಲಿ ದುಷ್ಟ ನಿಗ್ರಹಕ್ಕಾಗಿ, ದಾನವ ಸಂಹಾರಕ್ಕಾಗಿ ದೇವಿ ಚಾಮುಂಡೇಶ್ವರಿಯು ಅವತಾರವೆತ್ತಿ ಬಂದು ಮಹಿಷಾಸುರನನ್ನು ವಧಿಸಿದಳು ಎಂಬುದಾಗಿ ಪೌರಾಣಿಕ ಹಿನ್ನೆಲೆ. ನವರಾತ್ರಿ ಸಮಯದಲ್ಲಿ ಇಲ್ಲಿ ನಡೆಯುವ ಸಾಂಪ್ರದಾಯಿಕ ದಸರಾ ಅತ್ಯಂತ ವೈಭವೋಪೇತ ಆಚರಣೆಯಾಗಿದೆ. ದೇಶ ವಿದೇಶಗಳಿಂದ ಲಕ್ಷಾಂತರ ಮಂದಿ ಈ ಸಂದರ್ಭದಲ್ಲಿ ಮೈಸೂರಿಗೆ ಬರುತ್ತಾರೆ. ದಸರಾ ಕರ್ನಾಟಕದ ನಾಡಹಬ್ಬ. ದಸರಾದ ಅತ್ಯಾಕರ್ಷಕ ವರ್ಣರಂಜಿತ ದೀಪಾಲಂಕಾರ, ಜಂಬೂ ಸವಾರಿ, ವಸ್ತು ಪ್ರದರ್ಶನ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆಹಾರ ಮೇಳ, ಕುಸ್ತಿ ಪಂದ್ಯಾವಳಿಗಳು ಮುಂತಾದ ವಿಭಿನ್ನ ಮತ್ತು ವಿಶೇಷ ಕಾರ್ಯಕ್ರಮಗಳನ್ನೊಳಗೊಂಡು ಮೈಸೂರು ದಸರಾ ಎಷ್ಟೊಂದು ಸುಂದರ ಎಂಬ ಜನಪ್ರಿಯ ಗೀತೆಯ ಸಾಲುಗಳಂತೆ ಈ ಜಿಲ್ಲೆ ಅಪ್ಪಟ ಸಾಂಸ್ಕೃತಿಕ ನಗರಿಯಾಗಿ ಕಂಗೊಳಿಸುತ್ತದೆ. ಇಲ್ಲಿ ನಡೆಯುವ ಜಂಬೂ ಸವಾರಿಯ ವಿಶಿಷ್ಟವೆಂದರೆ ತಿಂಗಳುಗಳಿಂದ ತರಬೇತಿ ಪಡೆದ ಆನೆಗಳು ಸರ್ವಾಲಂಕೃತವಾಗಿ ದೇವಿ ಚಾಮುಂಡೇಶ್ವರಿಯನ್ನು ಚಿನ್ನದ ಅಂಬಾರಿಯಲ್ಲಿ ಹೊತ್ತು ಗಜಪಡೆ, ಗಜ ಗಾಂಭೀರ್ಯದಿಂದ ನಗರದ ಬೀದಿಗಳಲ್ಲಿ ಸಂಚರಿಸುವುದನ್ನು ನೋಡಲು ಎರಡು ಕಣ್ಣು ಸಾಲದು. ಹಿಂದಿನ ಕಾಲದಲ್ಲಿ ಪಟ್ಟದಾನಿಯ ಮೇಲೆ ಹೊರಿಸಲಾದ ಚಿನ್ನದ ಅಂಬಾರಿಯಲ್ಲಿ ಮಹಾರಾಜರು ಆಸೀನರಾಗಿರುತ್ತಿದ್ದರು. ಭಾರತ ಸ್ವಾತಂತ್ರ್ಯ ಪಡೆದ 1 ದಶಕದವರೆಗೂ ಇದೇ ಪದ್ಧತಿಯನ್ನು ಅನೂಚಾನವಾಗಿ ಮುಂದುವರಿಸಿಕೊಂಡು ಬರಲಾಗುತ್ತಿತ್ತು. ಈಗ ನಾಡ ಹಬ್ಬದ ಹೆಸರಿನಲ್ಲಿ ಸರ್ಕಾರಿ ಕಾರ್ಯಕ್ರಮವಾಗಿ ಆಚರಿಸಲಾಗುತ್ತಿದೆ. ದಸರಾ ಆಚರಣೆಯ ಕಡೆಯ ದಿನ ಪ್ರಮುಖ ಆಕರ್ಷಣೆ ವಿಜಯದಶಮಿಯಂದು ನಡೆಯುವ ಜಂಬೂ ಸವಾರಿಯಲ್ಲಿ ಹೊತ್ತೊಯ್ಯಲಾಗುವ ತಾಯಿ ಚಾಮುಂಡೇಶ್ವರಿ ದೇವಿಯ ವಿಗ್ರಹ ಹಾಗೂ ಇತರೆ ಸ್ತಬ್ಧ ಚಿತ್ರಗಳು ಕಣ್ಮನಸೂರೆಗೊಳ್ಳುತ್ತವೆ. ಮೈಸೂರು ಜಿಲ್ಲೆಯನ್ನು 7 ತಾಲೂಕುಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಮೈಸೂರು, ನಂಜನಗೂಡು, ತಿರುಮಕೂಡಲ್ ನರಸೀಪುರ, ಟಿ ನರಸೀಪುರ, ಹುಣಸೂರು, ಹೆಗ್ಗಡದೇವನಕೋಟೆ, ಕೃಷ್ಣರಾಜನಗರ, ಪಿರಿಯಾಪಟ್ಟಣ. ಮೈಸೂರಿನಲ್ಲಿರುವ ಪ್ರಸಿದ್ಧ ಅರಮನೆಗಳು: ಮೈಸೂರು ಅರಮನೆ, ಜಗನ್ಮೋಹನ ಅರಮನೆ, ಜಯಲಕ್ಷ್ಮಿ ವಿಲಾಸ ಮತ್ತು ಲಲಿತಮಹಲ್ ಅರಮನೆ. ಮೈಸೂರು ಅರಮನೆಯ ವಾಸ್ತುಕಲೆಯ ಶೈಲಿಯನ್ನು ಸಾಮಾನ್ಯವಾಗಿ ಇಂಡೋ-ಸಾರ್ಸನಿಕ್ ಶೈಲಿ ಎಂದು ವರ್ಣಿಸಲಾಗುತ್ತದೆ. ಮುಖ್ಯವಾಗಿ ಹಿಂದೂ, ಮುಸ್ಲಿಂ ಮತ್ತು ಗೋಥಿಕ್ ಶೈಲಿಯ ವಾಸ್ತುಕಲೆಗಳನ್ನು ಅರಮನೆಯ ನಿರ್ಮಾಣದಲ್ಲಿ ಉಪಯೋಗಿಸಲಾಗಿದೆ. ಮೈಸೂರಿನ ಪ್ರಸಿದ್ಧ ಪ್ರವಾಸಿ ತಾಣಗಳು: ಚಾಮುಂಡಿ ಬೆಟ್ಟ, ದೇವಿ ಶ್ರೀ ಚಾಮುಂಡೇಶ್ವರಿಯ ಪುಣ್ಯಕ್ಷೇತ್ರ ಮತ್ತು ಚಾಮುಂಡಿ ಬೆಟ್ಟ ಮೈಸೂರಿನ ಪ್ರಸಿದ್ಧ ಯಾತ್ರಾ ಸ್ಥಳ. ಇಲ್ಲಿಯ ಚಾಮುಂಡಿ ಬೆಟ್ಟದ ದೊಡ್ಡ ನಂದಿಯ ವಿಗ್ರಹ ಮತ್ತು ಮಹಿಷಾಸುರನ ಪ್ರತಿಮೆ ಬಹಳ ಆಕರ್ಷಣೀಯ. ಶ್ರೀ ಚಾಮರಾಜೇಂದ್ರ ಝೂಲಾಜಿಕಲ್ ಗಾರ್ಡನ್ಸ್, ಮೈಸೂರಿನ ಚಾಮರಾಜೇಂದ್ರ ವನ್ಯಮೃಗಾಲಯ ಅಥವಾ ಮೈಸೂರು ಝೂ ಭಾರತದ ಅತಿದೊಡ್ಡ ಮೃಗಾಲಯಗಳಲ್ಲಿ ಒಂದು. ಸೇಂಟ್ ಫಿಲೋಮಿನಾ ಚರ್ಚ್, ಈ ಚರ್ಚ್ ವಿಶಿಷ್ಟ ಗೋಥಿಕ್ ಶಿಲ್ಪಕಲೆ ಹಾಗೂ ಗ್ಲಾಸ್ ಪೇಂಟಿಂಗ್ ಪ್ರದರ್ಶನಕ್ಕೆ ಹೆಸರುವಾಸಿಯಾಗಿದೆ. ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ, ನಂಜನಗೂಡು ಶ್ರೀಕಂಠೇಶ್ವರ ಅಥವಾ ನಂಜುಂಡೇಶ್ವರ ದೇವಸ್ಥಾನಕ್ಕೆ ಸುಪ್ರಸಿದ್ಧಿ. ಕರ್ನಾಟಕದ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾಗಿರುವ ಈ ಕ್ಷೇತ್ರ ಊರಿನ ಪೂರ್ವದ ಅಂಚಿನಲ್ಲಿ ಕಪಿಲಾ ಮತ್ತು ಗುಂಡ್ಲು ಹೊಳೆಯ ಅಂದರೆ ಕೌಂಡಿನ್ಯ ನದಿಯ ಸಂಗಮದ ಬಳಿ ಪೂರ್ವಾಭಿಮುಖವಾಗಿದೆ.
ಶ್ರೀಕಂಠೇಶ್ವರ ದೇವಾಲಯವು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾದ ಕಟ್ಟಡ. ಮತ್ತೊಂದು ವಿಶೇಷವೆಂದರೆ ಈ ದೇವಾಲಯವು ಕರ್ನಾಟಕದಲ್ಲೇ ಅತ್ಯಂತ ದೊಡ್ಡ ದೇವಸ್ಥಾನ. ರೈಲು ಮ್ಯೂಸಿಯಂ. ಇಲ್ಲಿಯ ಛಾಯಾಚಿತ್ರಗಳು, ರೈಲ್ವೆ ಇತಿಹಾಸ ಕುರಿತ ಮಾಹಿತಿ ಆಧಾರಿತ ಪುಸ್ತಕಗಳು ಮತ್ತು ರೈಲು ಗಾಡಿಗಳು, ಇಂಜಿನ್ ಪ್ರದರ್ಶನದ ಮೂಲಕ ಭಾರತೀಯ ರೈಲ್ವೆ ನಡೆದು ಬಂದ ದಾರಿ, ಪ್ರಗತಿಯ ಪ್ರಯಾಣದ ವಿಶೇಷ ವಸ್ತು ಸಂಗ್ರಹಾಲಯ ಇಲ್ಲಿ ಕಾಣಬಹುದು. ತಲಕಾಡು. ತಲಕಾಡು ಎಂಬ ಮರಳು ಪ್ರದೇಶ ಇಲ್ಲಿ ಮರುಳೇಶ್ವರನ ಸನ್ನಿಧಿ. ಇದು ಮೈಸೂರು ಜಿಲ್ಲೆಯಲ್ಲಿನ ಮತ್ತೊಂದು ಐತಿಹಾಸಿಕ, ಧಾರ್ಮಿಕ ಮತ್ತು ವೈಜ್ಞಾನಿಕ ಕುತೂಹಲಕ್ಕೆ ಹೆಸರಾಗಿರುವ ಸ್ಥಳ. ಮೈಸೂರಿನಿಂದ ಸುಮಾರು 45 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿರುವ ದೇವಾಲಯಗಳು ಗಂಗರ ಕಾಲದ ದೇವಾಲಯಗಳು. ಇಲ್ಲಿ ನಡೆಯುವ ಪಂಚಲಿಂಗ ದರ್ಶನ ವಿಶೇಷವಾದದ್ದು. ಪಂಚಲಿಂಗ ದರ್ಶನವು 12 ಅಥವಾ 13 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಈ ಪ್ರದೇಶವು ಕಾಲು ಹುಗಿದು ಹೋಗುವಷ್ಟು ಸಂಪೂರ್ಣ ಮರಳಿನ ರಾಶಿಯಿಂದ ತುಂಬಿದ್ದು, ಮರಳ ಮೇಲೆ ಅಲ್ಲಲ್ಲಿ ದೇವಾಲಯಗಳನ್ನು ಕಾಣಬಹುದು. ಹಲವಾರು ಐತಿಹ್ಯಗಳ, ಐತಿಹಾಸಿಕ ಘಟನೆಗಳ ಹಿನ್ನೆಲೆ ಹೊಂದಿರುವ ಸ್ಥಳವಾಗಿದೆ ತಲಕಾಡು. ಇದನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ. ಸೋಮನಾಥಪುರ. ಹೊಯ್ಸಳರ ದೊರೆ ಮುಮ್ಮಡಿ ನರಸಿಂಹನ ದಂಡನಾಯಕನಾಗಿದ್ದ ಸೋಮನಾಥ 1258ರ ಸುಮಾರಿನಲ್ಲಿ ನಿರ್ಮಿಸಿ ತನ್ನ ಹೆಸರನ್ನೇ ಇಟ್ಟು ಸೋಮನಾಥಪುರವೆಂದು ಕರೆದ. ಪ್ರಶಾಂತವಾಗಿ ಕಾವೇರಿ ನದಿ ಹರಿಯುವ ಈ ಸ್ಥಳದಲ್ಲಿ ಹಲವು ದೇವಾಲಯಗಳನ್ನು ನಿರ್ಮಿಸಿದ ಎನ್ನುತ್ತದೆ ಇತಿಹಾಸ. ಶ್ರೀ ಚೆನ್ನಕೇಶವ ದೇವಾಲಯವು ಜಿಲ್ಲೆಯ ಪ್ರಮುಖ ಸ್ಥಳಗಳಲ್ಲಿ ಒಂದು. ಹೆಮ್ಮೆಯ ವಿಚಾರವೆಂದರೆ ಸೋಮನಾಥಪುರ ಚೆನ್ನಕೇಶವ ದೇವಾಲಯವು ತನ್ನ ವಿಶೇಷತೆಗಳಿಂದಾಗಿ ಮಾನ್ಯತೆ ಪಡೆದು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆಯಾಗಿದೆ. ಮೈಸೂರಿನಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿ ಮಂಡಕಳ್ಳಿ ವಿಮಾನ ನಿಲ್ದಾಣವಿದೆ. ಮೈಸೂರು ಜಿಲ್ಲೆಯಲ್ಲಿ ಹಲವು ನದಿಗಳು ಹರಿಯುತ್ತವೆ. ಕೆಲವು ಪ್ರಮುಖ ನದಿಗಳೆಂದರೆ ಕಾವೇರಿ ನದಿ, ಹೇಮಾವತಿ ನದಿ, ಲಾಖಂಡಾವಣ ನದಿ, ಕಪಿಲಾ ನದಿ, ಶಿಂಗಾನಹಳ್ಳಿ ಮತ್ತು ಕೋವಾರ ನದಿ. ಮೈಸೂರು ಮಹಾರಾಜರ ಆಡಳಿತದಲ್ಲಿ ಕಬಿನಿ ವನ್ಯಮೃಗಗಳ ಬೇಟೆಗೆ ಹೆಸರುವಾಸಿಯಾಗಿತ್ತು. ಕಬಿನಿ ನದಿಯು ಕಾವೇರಿ ನದಿಯ ಉಪನದಿಯಾಗಿದೆ. ಮೈಸೂರು ಜಿಲ್ಲೆಯ ಹೆಗ್ಗಡದೇವನಕೋಟೆ ತಾಲೂಕಿನ ಬೀಚನಹಳ್ಳಿ ಮತ್ತು ಬಿದರಹಳ್ಳಿ ಗ್ರಾಮದ ಬಳಿ ಕಬಿನಿ ಅಣೆಕಟ್ಟನ್ನು ಕಟ್ಟಲಾಗಿದೆ. ಕಬಿನಿ ಅಣೆಕಟ್ಟಿನಲ್ಲಿ ಸಂಗ್ರಹವಾಗುವ ನೀರನ್ನು ನೀರಾವರಿ ಮತ್ತು ಕುಡಿಯುವ ನೀರು ಬಳಕೆ ಉದ್ದೇಶಗಳಿಗೆ ಬಳಸಲಾಗುತ್ತದೆ. ಮೈಸೂರಿನ ಆಕರ್ಷಣೆಗಳಲ್ಲಿ ಮಾನಸ ಗಂಗೋತ್ರಿ, ಮೈಸೂರು ವಿಶ್ವವಿದ್ಯಾಲಯದ ಆವರಣ, ನಗರದ ಹಲವು ಐತಿಹಾಸಿಕ ಕಟ್ಟಡಗಳು, ಸ್ಮಾರಕಗಳು ಇಂದಿಗೂ ಚರಿತ್ರೆಯ ವೈಭವದ ಮೆರುಗನ್ನು ಕಣ್ಮುಂದೆ ತರುವಂತಿವೆ. ಮೈಸೂರು ನಗರ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳು ಹಲವಾರು ಕೈಗಾರಿಕಾ ಘಟಕಗಳನ್ನು ಹೊಂದಿವೆ. ಮೈಸೂರು ನಗರವು ಒಂದು ಶೈಕ್ಷಣಿಕ ಕೇಂದ್ರವಾಗಿದ್ದು, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ CIIL ಭಾರತದ ಕರ್ನಾಟಕ, ಮೈಸೂರು ಮೂಲದ ಸಂಶೋಧನಾ ಸಂಸ್ಥೆ ಮತ್ತು ಭಾಷಾ ತರಬೇತಿ ಸಂಸ್ಥೆಯಾಗಿದೆ. ಮೈಸೂರಿನ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾ ಸಂಸ್ಥೆ CFTRI ಭಾರತ ಸರ್ಕಾರದ ವೈಜ್ಞಾನಿಕ ಮತ್ತು ಔದ್ಯೋಗಿಕ ಸಂಶೋಧನಾ ಮಂಡಳಿಯ ಅಂಗವಾಗಿ 1950ರ ಅಕ್ಟೋಬರಿನಲ್ಲಿ ಮೈಸೂರು ನಗರದ ರಾಜಕುಮಾರಿ ಚೆಲುವಾಂಬ ಅರಮನೆಯ ವಿಶಾಲ ಮೈದಾನದಲ್ಲಿ ಆಹಾರ ಕ್ಷೇತ್ರಕ್ಕೆ ಸಂಬಂಧಿಸಿದ ಸಂಶೋಧನೆಗಳನ್ನು ಕೈಗೊಳ್ಳಲು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಇಂದಿಗೆ ಈ ಸಂಸ್ಥೆಯು ಆಹಾರ ಉದ್ಯಮದ ಹಲವಾರು ಯಶಸ್ವಿ ಸಂಶೋಧನೆಗಳ ಕೇಂದ್ರ ಬಿಂದುವಾಗಿದ್ದು, ರಾಷ್ಟ್ರಕ್ಕೆ ತನ್ನ ಸಾರ್ಥಕ ಸೇವೆಯನ್ನು ನೀಡುತ್ತಾ ಬಂದಿದೆ. ಮೈಸೂರಿನ ಮೈಸೂರು ಪಾಕ್, ಮೈಲಾರಿ ದೋಸೆ, ಮೈಸೂರು ಮಲ್ಲಿಗೆ, ಮೈಸೂರು ವೀಳ್ಯದ ಎಲೆ, ಮೈಸೂರು ಸ್ಯಾಂಡಲ್ ಸೋಪ್ ಇವುಗಳಿಗೆ ಹೆಸರುವಾಸಿ. ಮೈಸೂರು ಶ್ರೀಗಂಧದ ಮರ ಮತ್ತು ರೋಸ್ವುಡ್ ಕಲಾಕೃತಿಗಳು, ಕಲ್ಲಿನ ಶಿಲ್ಪಗಳು, ಧೂಪದ ಕಡ್ಡಿ, ಸುಗಂಧ ದ್ರವ್ಯಗಳು, ದಂತದ ಕೆತ್ತನೆ ಮತ್ತು ಅದರ ಸೊಗಸಾದ ರೇಷ್ಮೆ ಸೀರೆಗಳಿಗೆ ಪ್ರಪಂಚದಲ್ಲೇ ಪ್ರಸಿದ್ಧಿಯಾಗಿದೆ. ಕೃಷಿ. ಜಿಲ್ಲೆಯ ಪ್ರಮುಖ ಬೆಳೆಗಳೆಂದರೆ ಮೈಸೂರು ಮಲ್ಲಿಗೆ, ಇತರೆ ಬೆಳೆಗಳೆಂದರೆ ಅಕ್ಕಿ, ಜೋಳ ಮತ್ತು ಗೋಧಿ ಜಿಲ್ಲೆಯ ಮುಖ್ಯ ಅನಾಜು ಬೆಳೆಗಳಾಗಿವೆ.
ಜಿಲ್ಲೆಯ ಸಾಧಕರು ಸಂಗೀತ ಕಲಾನಿಧಿ ಮೈಸೂರು ವಾಸುದೇವಾಚಾರ್ಯರಂತಹ ಸಂಗೀತ ವಿದ್ವಾಂಸರು, ಮೈಸೂರು ಆಸ್ಥಾನ ವಿದ್ವಾಂಸರಾಗಿದ್ದ ವೈಣಿಕ ವಿದ್ವಾನ್ ವೀಣೆ ಶೇಷಣ್ಣ ಹುಟ್ಟಿದ ಜಿಲ್ಲೆ ಮೈಸೂರು. ಮೈಸೂರು ಸಾಫ್ಟ್ವೇರ್ ರಫ್ತುಗಳಿಗಾಗಿ ರಾಜ್ಯದಲ್ಲೇ 2ನೇ ಸ್ಥಾನದಲ್ಲಿದೆ. ಅರಮನೆಗಳ ನಗರಿ, ಸಾಂಸ್ಕೃತಿಕ ನಗರಿ, ಸುಂದರ ಸ್ವಚ್ಛ ನಗರಿ, ಹಳೆಯ ಪರಂಪರೆಯನ್ನು ಹೊತ್ತು ಹೊಸ ಹುರುಪಿನಿಂದ ಆಧುನಿಕ ತಂತ್ರಜ್ಞಾನ ಕ್ಷೇತ್ರದಲ್ಲೂ ಬೆಳವಣಿಗೆ ಹೊಂದುತ್ತಿರುವ ಮೈಸೂರು ಕನ್ನಡ ನಾಡಿನ ಕೀರ್ತಿಯ ಕಿರೀಟ.